ಎಲ್ಲರಿಗೂ ಶರಣಾರ್ಥಿಗಳು. ಕೆಲವು ದಿನಗಳ ಹಿಂದೆ ಕರಾವಳಿ ಉಡುಪಿ ಭಾಗದ ಧಾರ್ಮಿಕ ಮೂಲಭೂತವಾದಿ ವ್ಯಕ್ತಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಒಂದು ನಿರ್ದಿಷ್ಟ ಸಮುದಾಯದ ಹೆಣ್ಣು ಮಕ್ಕಳ ಕುರಿತು ಅವರಿಗೆ ದಿನಕ್ಕೊಬ್ಬ ಗಂಡ ಬೇಕಾಗ್ತದೆ ಅನ್ನುವಂಥ ಒಂದು ವಿಕೃತವಾದ ಹೇಳಿಕೆಯನ್ನು ನೀಡಿದ್ದು ನಾವೆಲ್ಲ ಬಲ್ಲೆವು. ಆ ಹೇಳಿಕೆಗೆ ಸಮಾಜದ ವಿವಿಧ ಭಾಗಗಳಿಂದ ಅನೇಕ ಟೀಕೆಗಳು ವ್ಯಕ್ತ ಆಗಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಧಾರ್ಮಿಕ ಮೂಲಭೂತವಾದಿಗಳು ಸಾಮಾನ್ಯವಾಗಿ ಇನ್ನೊಂದು ಧರ್ಮವನ್ನು ಗುರಿಯಾಗಿಸಿಕೊಂಡು ಅನೇಕ ರೀತಿಯ ಅಸಂಗತ ಹೇಳಿಕೆಗಳನ್ನು ನೀಡೋದು ಹೊಸದೇನಲ್ಲ. ಆಗ ಸಾಮಾಜಿಕ ಜಾಲತಾಣದಲ್ಲಿ BM ಬಸೀರ್ ಅನ್ನುವಂಥ ಒಬ್ಬ ಲೇಖಕರು ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕುರಿತು ಒಂದು ಸುದೀರ್ಘವಾದ ಲೇಖನವನ್ನು ಬರೆದಿದ್ದರು. ಆ ಲೇಖನವನ್ನು ಆಧಾರವಾಗಿಟ್ಟುಕೊಂಡು ದಿನಕ್ಕೊಬ್ಬ ಗಂಡ ಬಯಸುವ ಸಮಾಜ ಯಾವುದು ಅನ್ನೋದ್ರ ಬಗ್ಗೆ ವಿಮರ್ಶನೆ ಮಾಡುವ ಉದ್ದೇಶ ಇವತ್ತಿನ ವಿಡಿಯೋದು. ನಾವೆಲ್ಲ ಬಲ್ಲ ಹಾಗೆ ಗೋಳ್ವಾಲ್ಕರ್ ಅನ್ನುವಂಥ ವ್ಯಕ್ತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕರಾಗಿದ್ದವರು. ಅವರ ಅನೇಕ ವಿಚಾರಗಳು ಅವರ ಕೃತಿಗಳಲ್ಲಿ ವ್ಯಕ್ತ ಆಗಿವೆ ಮತ್ತು ಅವರು ಆ ಕಾಲದಲ್ಲಿ ಮಾಡಿದ ಭಾಷಣಗಳು ಕೂಡ ಅವರು ಪ್ರತಿನಿಧಿಸುವ ಧರ್ಮದ ಅನೇಕ ಸಂಗತಿಗಳನ್ನು ಹೇಳ್ತಾ ಹೋಗ್ತಾರೆ. ಅದನ್ನು ಆಧಾರವಾಗಿಟ್ಟುಕೊಂಡು BM ಬಸೀರ್ ಅವರು ದಿನಕ್ಕೊಬ್ಬ ಗಂಡ ಮತ್ತು ಗೋಳ್ವಾಲ್ಕರ್ ಅನ್ನುವ ಶೀರ್ಷಿಕೆಯಲ್ಲಿ ಒಂದು ಲೇಖನವನ್ನು ಬರೆದಿದ್ದರು. ದಿನಕ್ಕೊಬ್ಬ ಗಂಡನನ್ನು ಹೊಂದುವುದು ಹಿಂದೂ ಸಮಾಜದ ಹಿರಿಮೆ ಎಂದು RSSನ 2ನೇ ಸರಸಂಘ ಚಾಲಕರಾದ ಗೋಳ್ವಾಲ್ಕರ್ ಅವರು ಹೇಳಿದ್ರು ಅನ್ನೋದು ಆ ಲೇಖನದ ಉದ್ದೇಶ. ಡಿಸೆಂಬರ್ 17, 1960ರಲ್ಲಿ ಗುಜರಾತ್ ವಿವಿಯ ಸ್ಕೂಲ್ ಆಫ್ ಸೋಷಿಯಲ್ ಸೈನ್ಸ್ನ ವಿದ್ಯಾರ್ಥಿಗಳಿಗೆ ತಳಿಶಾಸ್ತ್ರ ಅಂದರೆ ಜೆನೆಟಿಕ್ ಕುರಿತು ಗೋಳ್ವಾಲ್ಕರ್ ಅವರು ಉಪನ್ಯಾಸವನ್ನು ಮಾಡ್ತಾರಂತೆ. ಮಾನವ ಜೀವಿಯ ಕ್ರಾಸ್ ಬ್ರೀಡಿಂಗ್ ಬಗ್ಗೆ ವಿವರಿಸ್ತಾ ಹಿಂದೂ ಸಮಾಜ ಉತ್ತಮ ತಳಿಯನ್ನು ರೂಪಿಸಲು ಶತಮಾನಗಳ ಹಿಂದೆಯೇ ಮನುಷ್ಯನ ಮೇಲೆ ಪ್ರಯೋಗ ಮಾಡಿದೆ ಅಂತ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರಂತೆ. ಇಂದು ಪ್ರಾಣಿಗಳ ಮೇಲೆ ಮಾತ್ರ ಈ ತಳಿ ಅಭಿವೃದ್ಧಿಯ ಪ್ರಯೋಗ ನಡೀತಾ ಇದೆ. ಮನುಷ್ಯನ ಮೇಲೆ ಈ ಪ್ರಯೋಗ ಮಾಡುವ ಧೈರ್ಯ ಇಂದಿನ ಸಮಾಜಕ್ಕೆ ಇಲ್ಲ. ಆದರೆ ಕೇರಳದಲ್ಲಿ ಇದು ಶತಮಾನಗಳ ಹಿಂದೆಯೇ ಆಗಿ ಹೋಗಿದೆ ಅಂತ ಗೋಳ್ವಾಲ್ಕರ್ ಅವರು ಹೇಳ್ತಾರೆ. ಆ ಕಾರಣದಿಂದ ಉತ್ತರ ಭಾರತದ ನಂಬೂದರಿ ಬ್ರಾಹ್ಮಣರನ್ನು ಕೇರಳಕ್ಕೆ ತಂದು ಕೇರಳದ ವೈಶ್ಯ, ಶೂದ್ರ ಮತ್ತು ಕ್ಷತ್ರಿಯ ವಿವಾಹಿತ ಮಹಿಳೆಯ ಜೊತೆ ಮೊದಲ ಸಮಾಗಮ ನಂಬೂದರಿಗಳ ಜೊತೆಗೆ ನಡೆಸಲಾಗುತ್ತಿತ್ತಂತೆ. ಇದು ಗೋಳ್ವಾಲ್ಕರ್ ಅವರ ಭಾಷಣದ ಸಾರ. ಈ ಜಾತಿಯ ಮೊದಲ ಮಗು ನಂಬೂದರಿಯಲ್ಲೇ ಹುಟ್ಟಬೇಕಿತ್ತು. ಆ ಮೂಲಕ ಉತ್ತಮ ತಳಿಯ ಅಭಿವೃದ್ಧಿಯ ಪ್ರಯೋಗ ಯಶಸ್ವಿಯಾಗಿ ಕೆಳಜಾತಿಯ ಹಿಂದೂಗಳಿಗೆ ಮತ್ತು ಅವುಗಳ ತಳಿಯನ್ನು ಸುಧಾರಿಸುವುದಕ್ಕಾಗಿ ಈ ಪದ್ಧತಿ ಜಾರಿಯಲ್ಲಿತ್ತು ಭಾರತದಲ್ಲಿ ಅನ್ನೋ ಮಾತನ್ನು ಗೋಳ್ವಾಲ್ಕರ್ ಅವರು ಗುಜರಾತ್ ವಿವಿಯ ತಮ್ಮ ಭಾಷಣದಲ್ಲಿ ಹೇಳ್ತಾರಂತೆ. ಹಿರಿಯ ಮಗನನ್ನು ಹೊರತುಪಡಿಸಿ ಇತರ ನಂಬೂದರಿಗಳು ಕೆಳಜಾತಿಯ ಮಹಿಳೆಯರನ್ನು ಇಟ್ಟುಕೊಳ್ಳುವ ಪದ್ಧತಿ ಹಿಂದೆ ತಳಿಶಾಸ್ತ್ರದ ದೂರದೃಷ್ಟಿ ಇದೆ ಅಂತ ಗೋಳ್ವಾಲ್ಕರ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರಂತೆ. ಅವರ ಉಪನ್ಯಾಸ ಆ ಕಾಲದಲ್ಲಿಯೂ ಕೂಡ ವ್ಯಾಪಕ ಟೀಕೆಗೆ ಒಳಗಾಗಿತ್ತು. ಮಹಿಳೆಯರು ಮತ್ತು ವಿಚಾರವಾದಿಗಳು ಗೋಳ್ವಾಲ್ಕರ್ ಅವರ ಈ ಪ್ರತಿಪಾದನೆಯನ್ನು ಟೀಕಿಸಿದ್ದರು, ವಿರೋಧಿಸಿದ್ದರು ಮತ್ತು ಇದೊಂದು ಜನಾಂಗೀಯವಾದದ ದೃಷ್ಟಿಕೋನ ಹೊಂದಿರುವ ಕೊಳಕು ಭಾಷಣ ಅಂತ ಕೂಡ ಟೀಕಿಸಿದ್ರಂತೆ. ತಿರುವನಂತಪುರದ ಜೀವಶಾಸ್ತ್ರ ಕ್ಯಾಂಪಸ್ಗೆ ಗೋಳ್ವಾಲ್ಕರ್ ಅವರ ಹೆಸರಿಡುವ ಪ್ರಯತ್ನಕ್ಕೂ ಕೂಡ ಈ ಭಾಷಣದ ಕಾರಣದಿಂದ ಕೇರಳದಲ್ಲಿ ತೀವ್ರವಾಗಿ ವಿರೋಧ ಆ ಕಾಲದಲ್ಲಿ ವ್ಯಕ್ತ ಆಗಿತ್ತು ಅನ್ನೋದನ್ನು ಕೂಡ ನಾವು ಇಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಗೋಳ್ವಾಲ್ಕರ್ ಅವರು ಮಾನವನ ತಳಿಯ ಅಭಿವೃದ್ಧಿಗಾಗಿ ಹಿಂದೂ ಧರ್ಮದಲ್ಲಿ ಈ ಪ್ರಯೋಗ ಆ ಕಾಲದಲ್ಲೇ ನಡೆದಿತ್ತು. ಹಿಂದೂ ಸಮಾಜದಲ್ಲಿ ಮಹಿಳೆಗೆ ದಿನಕ್ಕೊಬ್ಬ ಗಂಡನ ಜೊತೆ ಮಲಗಿಸುವ ಮೂಲಕ ತಳಿಯ ಅಭಿವೃದ್ಧಿ ಮಾಡಿಸಲಾಗುತ್ತಿತ್ತು ಅನ್ನೋದು ಉದಾಹರಣೆ ಸಮೇತ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರಂತೆ. ದಿನಕ್ಕೊಬ್ಬ ಗಂಡ ಎಂಬ ಕಲ್ಲಡ್ಕ ಪ್ರಭಾಕರ್ ಭಟ್ಟನ ಹೇಳಿಕೆ ಈ ಗೋಳ್ವಾಲ್ಕರ್ ಅವರ ಭಾಷಣದಿಂದ ಸ್ಫೂರ್ತಿ ಪಡೆದಿತ್ತೇ
ಅಥವಾ ಅವರ ಚಿಂತನೆಯು ಇದೇ ಆಗಿರಬೇಕಲ್ಲವೇ ಅಂತ ಬಿ ಎಂ ಬಶೀರ್ ಅವರು ತಮ್ಮ ಲೇಖನದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಹೀಗೆ ಹಿಂದೂ ಎಂದು ಕರೆಯಲ್ಪಡುವ ವೈದಿಕ ಸನಾತನ ಬ್ರಾಹ್ಮಣ ಧರ್ಮದಲ್ಲಿ ಅನೇಕ ಬಗೆಯ ಪದ್ಧತಿಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸರಣಿ ಲೇಖನಗಳು ಮತ್ತು ಭಾಷಣಗಳ ಕೃತಿ ಸರಣಿಯಲ್ಲಿ ನಾವು ಓದುತ್ತಾ ಹೋದಾಗ ವೈದಿಕ ಆರ್ಯ ಧರ್ಮದಲ್ಲಿ ಇರತಕ್ಕಂಥ ಅನೇಕ ಬಗೆಯ ಈ ಅಸಂಗತ ಪದ್ಧತಿಗಳು, ಮೌಢ್ಯಗಳು, ಜೀವ ವಿರೋಧಿ ನಿಲುವುಗಳನ್ನು ನಾವು ಮನದಟ್ಟು ಮಾಡ್ತಾ ಹೋಗ್ತೇವೆ. ಆ ವೈದಿಕ ಧರ್ಮದ ಸಾರವೇ ಅವರ ಆಚರಣೆ ಆಗಿರುವಾಗ ಧಾರ್ಮಿಕ ಮೂಲಭೂತವಾದಿಗಳು ಇನ್ನೊಂದು ಧರ್ಮವನ್ನು ಹೀಯಾಳಿಸಲು, ಇನ್ನೊಂದು ಧರ್ಮದ ಮಹಿಳೆಯರನ್ನು ತುಚ್ಛವಾಗಿ ಟೀಕಿಸಲು ಈ ಥರದ ಅಸಂಗತ ಹೇಳಿಕೆಗಳನ್ನು ನೀಡೋದು, ಆ ಮೂಲಕ ಸಮಾಜದಲ್ಲಿ ಒಂದು ಆರೋಗ್ಯಪೂರ್ಣ ಚರ್ಚೆಗೆ ನಾಂದಿಯನ್ನು ಹಾಡೋದು, ಹಾಗೆ ಮಾಡುವ ಮೂಲಕ ತಮ್ಮ ಧರ್ಮದಲ್ಲೇ ಎಷ್ಟೊಂದು ಕೊಳಕುಗಳು ಇದ್ದುವು ಅನ್ನೋದನ್ನು ತಮ್ಮಿಂದ ತಾವೇ ಹೊರಹಾಕುವಂಥ ಕೆಲಸ ಆಗಾಗ ಮಾಡ್ತಿರೋದನ್ನು ನಾವು ನೋಡ್ತೇವೆ. ಬಿ ಎಂ ಬಶೀರ್ ಅವರ ಈ ಲೇಖನ ಕಣ್ತೆರೆಸುವಂಥದ್ದು. ಗೋಳ್ವಾಲ್ಕರ್ ಅವರ ತಳಿ ಅಭಿವೃದ್ಧಿಯ ಈ ನಂಬೂದ್ರಿ ಬ್ರಾಹ್ಮಣರು ಮತ್ತು ಕೇರಳದಲ್ಲಿ ಮಾಡಲಾದ ಪ್ರಯೋಗ ಹಿಂದೂ ಧರ್ಮದ ಅಂತರ್ಗತ ಅಸಂಗತ ಪದ್ಧತಿ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಲೇಖನ ಜ್ಞಾಪಿಸುವ ಮೂಲಕ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ ಹೇಳಿಕೆಗೆ ಬಹಳ ವಿದ್ವತ್ಪೂರ್ಣವಾದ ಸಮರ್ಥವಾದ ತಿರುಗೇಟನ್ನು ಈ ಲೇಖನ ಕೊಡ್ತದೆ. ಆದರೆ ಸಂವೇದನೆಯೇ ಇಲ್ಲದ ಜನಕ್ಕೆ ಇಂಥ ಉತ್ತರಗಳು ತಾಕುವುದಾದರೂ ಹೇಗೆ? ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣಾರ್ಥಿ.